ಸಂಧಿಗಳಲ್ಲಿ ನಾನು ಈಗಾಗಲೇ ಜಸ್ತ್ವ ಸಂಧಿಯನ್ನು ಹೇಳಿದ್ದೀನಿ. ಸಂಸ್ಕೃತ ಸಂಧಿಗಳು ಜಸ್ತ್ವ ಸಂಧಿಯಾಗಿದೆ. ಈಗ ಶ್ಚುತ್ವ ಸಂಧಿಗೆ ನಾನು ಬರ್ತಾ ಇದ್ದೀನಿ. ಶ್ಚುತ್ವ ಸಂಧಿ ಅಂದ್ರೆ ಏನು? ಈ ವ್ಯಾಖ್ಯಾನವನ್ನು ನಾವೀಗ ನೋಡಬೇಕಾಗುತ್ತದೆ. ಶ್ಚುತ್ವ, ಇಲ್ಲಿ ಶ್ಚುತ್ವ ಸಂಧಿ ಶ್ಚು ಅಂತಕ್ಕಂಥ ಪದವನ್ನು ನಾವು ಹೇಳ್ತಾ ಹೋಗ್ಬೇಕಾಗಿದ್ದಾಗ, ಶ್ಚು ಅಂತಕ್ಕಂಥ ಪದಕ್ಕೆ 5 ಅಕ್ಷರಗಳು ಬರ್ತವೆ ಇಲ್ಲಿ ಅಂತ ಹೇಳಿದೆ. ಇಲ್ಲಿ 5 ಅಕ್ಷರಗಳು ಬರ್ತವೆ. ಶ್ಚು ಪ್ಲಸ್ ಶ ಪ್ಲಸ್ ಚ. ಇಲ್ಲಿ ಶ್ಚು ಅಂತಕ್ಕಂಥ ಪದಕ್ಕೆ 5 ಅಕ್ಷರಗಳು ಯಾವ್ಯಾವ ಬರ್ಬೋದು? ಉದಾಹರಣೆಗೆ ನೋಡಿ, ಇಲ್ಲಿ ಶ ಅಂತಕ್ಕಂಥ ಅಕ್ಷರ ಶ್ಚು ತಗೊಂಡಾಗ ಶ್ಚು ಪ್ಲಸ್ ಟ, ಶ್ಚು ಪ್ಲಸ್ ಟ. ಇಲ್ಲಿ ಶ ಅಕ್ಷರಗಳು ಬಂದಾಗ ಶ ಪ್ಲಸ್ ಟಾಕ್ಕೆ ಚವರ್ಗದ ಅಕ್ಷರಗಳು ಚ ಬರ್ಬೋದು, ಚ ಬರ್ಬೋದು, ಜ ಬರ್ಬೋದು. ಅನಂತರ ಜ ಜ ಇನ್ಯ. ಇಲ್ಲಿ ಶ್ಚುತ್ವ ಸಂಧಿ ಅಂದ್ರೆ ಏನು ಅಂತಂದ್ರೆ, ಸಂಧಿ ಕಾರ್ಯ ಆಗುವಾಗ, ಮಕ್ಕಳ ಈ ಕಡೆ ನೋಡಿ, ಸಂಧಿ ಕಾರ್ಯ ಆಗುವಾಗ, ಸಂಧಿ ಕಾರ್ಯ ಅಂತಂದ್ರೆ ಏನಂದ್ರೆ ಯಾವುದೇ ಒಂದು ಪದವನ್ನ ಬಿಡಿಸಿದಾಗ, ಯಾವುದೇ ಒಂದು ಪದವನ್ನ ಬಿಡಿಸಿದಾಗ 2 ಪದ ಆಗ್ತವೆ. ಒಂದು ಪೂರ್ವ ಪದ, ಇನ್ನೊಂದು ಉತ್ತರ ಪದ. ಇಲ್ಲಿ ಸಂಧಿ ಕಾರ್ಯ ಆಗುವಾಗ ಪೂರ್ವ ಪದದ ಕೊನೆಯಲ್ಲಿ ಯಾವ ಅಕ್ಷರಗಳು ಬರ್ತವೆ? ಸ ಅಕ್ಷರ ಅಥವಾ ತ ಅಕ್ಷರ ಬರ್ತವೆ. ಪೂರ್ವ ಪದದ ಕೊನೆಯಲ್ಲಿ ಸ ಬರ್ಬೋದು ಅಥವಾ ತ ಅಕ್ಷರಗಳಿವೆ. ಮತ್ತೆ ಉತ್ತರ ಪದದ ಆದಿಯಲ್ಲಿ ಅಥವಾ ಮೊದಲಲ್ಲಿ ಶ ಮತ್ತು ಚ ಅಕ್ಷರಗಳು ಆದೇಶವಾಗಿ ಬರ್ತವೆ. ಅಂದ್ರೆ ಸ ಅಕ್ಷರಕ್ಕೆ ಶ ಅಕ್ಷರ, ತ ಅಕ್ಷರಕ್ಕೆ ಚ ಅಕ್ಷರ. ಈ ಸೂತ್ರ ಬಂದಿದೆ ನೋಡಿ, ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದದಲ್ಲಿ ಸ ಅಕ್ಷರ ಬಂದಾಗ ಉತ್ತರ ಪದದಲ್ಲಿ ಶ ಬರ್ಬೋದು. ಅದೇ ರೀತಿ ಪೂರ್ವ ಪದದಲ್ಲಿ ತ ಅಕ್ಷರ ಬಂದಾಗ ಉತ್ತರ ಪದದಲ್ಲಿ ಚವರ್ಗ ಅಕ್ಷರಗಳು ಬರಬಹುದು. ಚ ಛ ಜ ಜ ಇನ್ಯ. ಅದರಲ್ಲಿ ಚ ಚ ಜ 3 ಅಕ್ಷರಗಳನ್ನು ನಾನು ಕಾಣ್ತಾ ಹೋಗ್ತೀನಿ. ಅದರಲ್ಲಿ ಇದು ಸೂತ್ರ ಹೇಳುತ್ತೀನಿ. ಇಲ್ಲಿ ಮಕ್ಕಳೇ, ಇಲ್ಲಿ